ಹಾಯ್ ಗೈಸ್, ವೆಲ್ಕಮ್ ಟು ಮೇಕ್ ಮೈ ಪ್ರಾಪರ್ಟೀಸ್. ನಾವು ಇವತ್ತು ಮೇಕ್ ಮೈ ಪ್ರಾಪರ್ಟೀಸ್ ಕಡೆಯಿಂದ ವೆರಿಫೈ ಆ್ಯಂಡ್ ಲಿಸ್ಟ್ ಆಗಿರೋ ಒಂದು ಈಸ್ಟ್ ಪ್ರಾಪರ್ಟಿನ ನೋಡಕ್ ಬಂದಿದ್ದೀವಿ. ಸೊ ಮೇನ್ ಎಂಟ್ರೆನ್ಸ್ ನೀವು ನೋಡ್ತಿರ್ಬೋದು, ಸೇಫ್ಟಿ ಪರ್ಪಸ್ಗೆ ಅಂತ MS ಗೇಟನ್ನ ಪ್ರೊವೈಡ್ ಮಾಡಿದ್ದಾರೆ. ಒಳಗೆ ಹೋಗೋಣ ಬನ್ನಿ. ಎಂಟರ್ ಆಗ್ತಿದಂಗೆ ನಮಗೆ ಇಲ್ಲಿ ನಮ್ಮ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಇದು ಪಾರ್ಕಿಂಗ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಆಂಟಿ ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನೀವು ಆಲ್ಮೋಸ್ಟ್ ಆಗಿ 2 ಇನೋವಾ ಕಾರ್ ಪಾರ್ಕ್ ಮಾಡೋಷ್ಟು ಪ್ಲೇಸ್ ಇದೆ ಆ್ಯಂಡ್ 3 to 4 2 ವೀಲರ್ಸ್ನ ಪಾರ್ಕ್ ಮಾಡ್ಬೋದು. ಈ ಮನೆಯಲ್ಲಿ ನಿಮಗೆ ಓನ್ ಬೋರ್ ಫೆಸಿಲಿಟಿ ಇದೆ ವಿತ್ 6000 ಲೀಟರ್ ಕ್ಯಾಪಾಸಿಟಿ ಸಂಪ್ ಕೂಡ ಇದೆ ಆ್ಯಂಡ್ ನಿಮಗೆ ಇಲ್ಲಿ ಕಾವೇರಿ ವಾಟರ್ ಕೂಡ ಅವೈಲಬಲ್ ಇದೆ. ಸೊ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ. ನೀವು ಇಲ್ಲಿ ಸ್ಟೇರ್ ಕೇಸ್ನ ನೋಡ್ತಿರ್ಬೋದು. ಆಲ್ಮೋಸ್ಟ್ 3.5 feet ವೈಡ್ ಸ್ಟೇರ್ ಕೇಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಟಫನ್ ಗ್ಲಾಸ್ನ ಯೂಸ್ ಮಾಡಿ SS ರೇಲಿಂಗ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಶೂ ರ್ಯಾಕ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಒಳಗೆ ಹೋಗೋಣ ಬನ್ನಿ. ಇದು ಈ ಮನೆಯ ಮೇನ್ ಡೋರ್ ಕಂಪ್ಲೀಟ್ ಟೀ ಕೋಡಿಂದಾನೇ ಮಾಡಿದ್ದಾರೆ. ಮೇನ್ ಡೋರ್ ಪಕ್ಕದಲ್ಲೇ ನಮಗೆ ನಮ್ಮ TV ಕ್ಯಾಬಿನೆಟ್ ಸಿಗುತ್ತೆ ಆ್ಯಂಡ್ ಇಲ್ಲಿ ನೀವು TV ಕ್ಯಾಬಿನೆಟ್ನ ನೋಡ್ತಾ ಇರ್ಬೋದು, ತುಂಬ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಲಿವಿಂಗ್ ಏರಿಯಾದಲ್ಲೇ ನಮಗೆ ಇಲ್ಲಿ ಒಂದು ಸಿಟ್ಔಟ್ ಏರಿಯಾ ಇದೆ ಆ್ಯಂಡ್ ವೆಂಟಿಲೇಟರ್ಗೋಸ್ಕರ ನಮಗೆ ದೊಡ್ಡದಾಗಿ ವಿಂಡೋ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೆಳಗೆ ಸ್ಪೇಸ್ನ ವೇಸ್ಟ್ ಮಾಡದೆ ನಮಗೆ ಇಲ್ಲಿ ಸ್ಟೋರೇಜ್ ಪ್ಲೇಸಸ್ ಕೂಡ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ನಮ್ಮ ದೇವ್ರ ಮನೆ ಕೊಟ್ಟಿದ್ದಾರೆ. ಇಲ್ಲಿ ಟಫನ್ ಗ್ಲಾಸ್ ಯೂಸ್ ಮಾಡಿ ಡೋರ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಹ್ಯಾಂಡಲ್ ನೋಡ್ತಾ ಇರ್ಬೋದು, ಎಷ್ಟು ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ. ದೇವ್ರ ಮನೆನ ನೋಡ್ತಾ ಇರ್ಬೋದು, ಕಂಪ್ಲೀಟ್ ವೈಟ್ ಮಾರ್ಬಲ್ ಇಂದ ಯೂಸ್ ಮಾಡಿ ಫಿನಿಶಿಂಗ್ ಮಾಡಿದ್ದಾರೆ ಆ್ಯಂಡ್ ಎಷ್ಟು ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ. ದೇವ್ರ ಮನೆ ಪಕ್ಕದಲ್ಲೇ ನಮ್ಗೆ ಇಲ್ಲಿ ಸಿಗೋದು ನಮ್ಮ ಓಪನ್ ಮಾಡ್ಯುಲರ್ ಕಿಚನ್ ಆ್ಯಂಡ್ ಇದು ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ನಮಗೆ ಪ್ರತಿಯೊಂದು ಕ್ಯಾಬಿನೆಟ್ ಸಾಫ್ಟ್ ಟಚ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಚಿಮ್ಮಿಗೆ ಅಂತ ಸ್ಪೇಸ್ ಕೊಟ್ಟಿದ್ದಾರೆ. ವೆಂಟಿಲೇಟರ್ಗೋಸ್ಕರನೂ ಕಿಚನಲ್ಲಿ ನಮಗೆ ಸ್ಲೈಡಿಂಗ್ ವಿಂಡೋಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಕಿಚನ್ ಪಕ್ಕದಲ್ಲೇ ನಮಗೆ ಇಲ್ಲಿ ಒಂದು ಸ್ಮಾಲ್ ಕಿಚನ್ ಯುಟಿಲಿಟಿ ಕೂಡ ಇದೆ ಆ್ಯಂಡ್ ಡೋರ್ ಹಿಂದೆನೇ ನಮಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಅವೈಲಬಲ್ ಇದೆ. ಯುಟಿಲಿಟಿಯಿಂದ ಬರ್ತಿದ್ದಂಗೆ ಈ ಸ್ಟೋರೇಜ್ ಸ್ಪೇಸಸ್ನ ನೀವು ಸೋಕೇಸ್ ಆಗಿ ಯೂಸ್ ಮಾಡ್ಬೋದು ಆರ್ ಕ್ರಾಕರಿ ಐಟಮ್ಸ್ ಇಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಸೋಕೇಸ್ ಪಕ್ಕದಲ್ಲೇ ನಮಗೆ ಇನ್ನೊಂದು ಸ್ಟೋರೇಜ್ ಸ್ಪೇಸಸ್ ಅವೈಲಬಲ್ ಇದೆ. ಇದು ನೀವು ಬಾರ್ ಕೌಂಟರ್ ಹಾಗೂ ಯೂಸ್ ಮಾಡ್ಬೋದು ಆರ್ ನೀವು ಕಿಚನ್ ಸ್ಟೋರೇಜ್ ಹಾಗೂ ಯೂಸ್ ಮಾಡ್ಕೊಬೋದು. ಇಲ್ಲಿಂದ ಮುಂದೆ ಬರ್ತಿದ್ದಂಗೆ ಈ ಸ್ಪೇಸ್ನ ನೀವು ಡೈನಿಂಗ್ ಏರಿಯಾ ಸೆಟಪ್ ಕೂಡ ಮಾಡ್ಬೋದು ಆ್ಯಂಡ್ ನೀವು ಇಲ್ಲಿ ಫಾಲ್ ಸೀಲಿಂಗ್ ನೋಡ್ತಿರ್ಬೋದು, ಕಂಪ್ಲೀಟ್ POP ವರ್ಕ್ ಮಾಡಿದ್ದಾರೆ ವಿತ್ ಸ್ಪಾಟ್ಲೈಟ್. ಸೊ ಲಿವಿಂಗ್ ಏರಿಯಾನ ನೋಡಿದಾಯ್ತು. ಇವಾಗ ಸೆಕೆಂಡ್ ಫ್ಲೋರ್ ಹೋಗೋಣ ಬನ್ನಿ. ಸೆಕೆಂಡ್ ಫ್ಲೋರ್ಗೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಇಂಡೋರ್ ಗಾರ್ಡನ್ ಮಾಡೋದಕ್ಕೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಂಡ್ ಲೆಫ್ಟ್ ಸೈಡ್ಗೆ ಫಸ್ಟ್ ಬೆಡ್ರೂಮ್ ಸಿಗ್ತಿದೆ. ಸೊ ಒಳಗೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಅಟ್ಯಾಚ್ ಕಾಟ್ನ ಫಿಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಕಂಪ್ಲೀಟ್ ಸ್ಲೈಡಿಂಗ್ ಡೋರ್ ಇರೋ ಅಂಥ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಹಿಡನ್ ಡ್ರೆಸ್ಸಿಂಗ್ ಯೂನಿಟ್ ಸಹ ಕೊಟ್ಟಿದ್ದಾರೆ. ಇಲ್ಲಿ ನೀವು ಆರಾಮಾಗಿ ನಿಮ್ಮ ವಿಂಟರ್ ಕ್ಲಾಥಸ್ ಕೂಡ ಸ್ಟೋರ್ ಮಾಡ್ಬೋದು ಆರ್ ನಿಮ್ಮ ಬ್ಲಾಂಕೆಟ್ಸ್ ಕೂಡ ಸ್ಟೋರ್ ಮಾಡ್ಬೋದು. ಈ ರೂಮಲ್ಲಿ ಕೂಡ ನಮಗೆ ವೆಂಟಿಲೇಟರ್ಗೋಸ್ಕರ ವಿಂಡೋ ಸಹ ಪ್ರೊವೈಡ್ ಮಾಡಿದ್ದಾರೆ. ಈ ಬೆಡ್ರೂಮ್ ಅಲ್ಲಿ ಕೂಡ ನೀವು ಫಾಲ್ ಸೀಲಿಂಗ್ ನೋಡ್ತಿರ್ಬೋದು, ಕಂಪ್ಲೀಟ್ POP ವರ್ಕ್ ಮಾಡಿದ್ದಾರೆ ವಿತ್ ಸ್ಪಾಟ್ಲೈಟ್. ಈ ರೂಮಲ್ಲಿ ನಿಮಗೆ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ ಆ್ಯಂಡ್ ಅಟ್ಯಾಚ್ ಬಾಲ್ಕನಿ ಕೂಡ ಸಿಗುತ್ತೆ. ಫಸ್ಟ್ ಬೆಡ್ರೂಮ್ನ ನೋಡಿದಾಯಿತು. ಬೆಡ್ರೂಮಿಂದ ಮುಂದೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಲಿವಿಂಗ್ ಏರಿಯಾಗೆ ಕನೆಕ್ಟಿವಿಟಿ ಸಹ ಇದೆ. ಸೆಕೆಂಡ್ ಫ್ಲೋರಲ್ಲಿ ಕೂಡ ನಮಗೆ ಒಂದು ಅಟ್ಯಾಚ್ ಬಾಲ್ಕನಿನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯಲ್ಲಿ ನಮಗೆ ಗಾಳಿ ಬೆಳಕುಗೆ ಏನೂ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಸೆಕೆಂಡ್ ಫ್ಲೋರ್ ಹೇಗಿದೆ ಅಂತ ನೋಡಿದಾಯಿತು. ಇವಾಗ ಥರ್ಡ್ ಫ್ಲೋರಲ್ಲಿ ಇನ್ನೂ 2 ಬೆಡ್ರೂಮ್ ಇದೆ. ಸೊ ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಥರ್ಡ್ ಫ್ಲೋರ್ಗೆ ಎಂಟರ್ ಆಗ್ತಿದ್ದಂಗೆ ನಮಗೆ ಇಲ್ಲಿ 2 ಬೆಡ್ರೂಮ್ ಸಿಗುತ್ತೆ, ರೈಟ್ ಆ್ಯಂಡ್ ಲೆಫ್ಟ್. ಸೊ ಇವಾಗ ರೈಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಬೆಡ್ರೂಮ್ ಒಳಗೆ ಬರ್ತಿದ್ದಂಗೆ ಇಲ್ಲಿ ಕೂಡ ಸೇಮ್ ನಮಗೆ ಗ್ರೇ ಆ್ಯಂಡ್ ವೈಟ್ ಥೀಮಲ್ಲಿ ಕೊಟ್ಟಿದ್ದಾರೆ. ಈ ಕಾಟಲ್ಲಿ ಕೂಡ ನಮಗೆ
ಸ್ಟೋರೇಜ್ ಸ್ಪೇಸಸ್ನ ಪ್ರೊವೈಡ್ ಮಾಡಿದ್ದಾರೆ. ಕಾಟ್ ಪಕ್ಕದಲ್ಲೇ ನಮಗೆ ಇಲ್ಲಿ ಸ್ಲೈಡಿಂಗ್ ಡೋರ್ ಇರೋಂಥ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಪಾಟ್ ಲೈಟ್. ಎಷ್ಟು ಸ್ಪೇಸಸ್ ಆಗಿದೆ ನೀವು ನೋಡ್ತಿರ್ಬೋದು. ಆ್ಯಂಡ್ ವಾರ್ಡ್ರೋಬ್ ಪಕ್ಕದಲ್ಲೇ ನಮಗೆ ಇಲ್ಲಿ ಸ್ಮಾಲ್ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಆರಾಮಾಗಿ ನಿಮ್ಮ ಮೇಕಪ್ ಆಕ್ಸೆಸರೀಸ್ನ ಇಟ್ಕೊಬೋದು. ಆ್ಯಂಡ್ ಇಲ್ಲಿ ಕೂಡ ಸೇಮ್ ನಮಗೆ ಹಿಡನ್ ಡ್ರೆಸ್ಸಿಂಗ್ ಯೂನಿಟ್ನ ಕೊಟ್ಟಿದ್ದಾರೆ. ಈ ಬೆಡ್ರೂಮಲ್ಲಿ ಸಹ ಫಾಲ್ ಸೀಲಿಂಗ್ ನೀವು ನೋಡ್ತಿರ್ಬೋದು. ಕಂಪ್ಲೀಟ್ POP ವರ್ಕ್ ಮಾಡಿದ್ದಾರೆ ವಿತ್ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಈ ರೂಮಲ್ಲಿ ಕೂಡ ನಮಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಕೂಡ ನಮಗೆ ದೊಡ್ಡ ಸೈಜ್ ಇರೋ ಅಂಥ ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ ವೆಂಟಿಲೇಟರ್ಗೋಸ್ಕರ. ಈ ರೂಮಲ್ಲಿ ಕೂಡ ನಮಗೆ ಅಟ್ಯಾಚ್ ಬಾಲ್ಕನಿ ಕೂಡ ಅವೈಲಬಲ್ ಇದೆ. ಸೆಕೆಂಡ್ ರೂಮಿಂದ ಆಚೆ ಬರ್ತಿದ್ದಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಡೈರೆಕ್ಟ್ ಟೆರೆಸ್ ಇಂದ ಸೆಕೆಂಡ್ ಫ್ಲೋರ್ಗೆ ಸನ್ಲೈಟ್ಗೋಸ್ಕರ ಸ್ಕೈಲೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಮನೆಯ ಫೈನಲ್ ಬೆಡ್ರೂಮ್ ಆರ್ ಥರ್ಡ್ ಬೆಡ್ರೂಮ್. ಸೇಮ್ ಈ ಬೆಡ್ರೂಮ್ ಕೂಡ ನಮಗೆ ಗ್ರೇ ಆ್ಯಂಡ್ ವೈಟ್ ಥೀಮಲ್ಲಿ ಮಾಡಿದ್ದಾರೆ. ನೀವು ಪ್ರೀವಿಯಸ್ ಬೆಡ್ರೂಮ್ ನೋಡ್ತಿದ್ದ ಹಾಗೆ ಇಲ್ಲಿ ಸೇಮ್ ವೆಂಟಿಲೇಟರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಸೇಮ್ ಅಟ್ಯಾಚ್ ಕಾಟ್ನ ಪ್ರೊವೈಡ್ ಮಾಡಿದ್ದಾರೆ. ಕಾಟ್ ಪಕ್ಕದಲ್ಲೇ ನಮಗೆ ಸ್ಲೈಡಿಂಗ್ ಡೋರ್ ಇರೋಂಥ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ಸ್ಮಾಲ್ ಸ್ಟೋರೇಜ್ ಇದೆ ಪ್ರೀವಿಯಸ್ ರೂಮಲ್ಲಿ ಇರೋ ಥರ. ಆ್ಯಂಡ್ ಇಲ್ಲಿ ಕೂಡ ಸೇಮ್ ಸ್ಲೈಡಿಂಗ್ ಹಿಡನ್ ಡ್ರೆಸ್ಸಿಂಗ್ ಯೂನಿಟ್ನ ಪ್ರೊವೈಡ್ ಮಾಡಿದ್ದಾರೆ. ಈ ರೂಮ್ನ ನೀವು ಕಿಡ್ಸ್ ಬೆಡ್ರೂಮ್ ಹಾಗೂ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಅಟ್ಯಾಚ್ ವಾಶ್ರೂಮ್ ಇದೆ ಆ್ಯಂಡ್ ಅಟ್ಯಾಚ್ ಬಾಲ್ಕನಿ ಕೂಡ ಅವೈಲಬಲ್ ಇದೆ. ಬೆಡ್ರೂಮ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಮೇಲೆ ಟೆರೆಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಟೆರೆಸ್ಗೆ ಎಂಟ್ರಿ ಆಗಿದ ತಕ್ಷಣ ನೀವು ನೋಡ್ತಿರ್ಬೋದು ಎಷ್ಟು ಓಪನ್ ಸ್ಪೇಸ್ ಇದೆ. ಆ್ಯಂಡ್ ಇಲ್ಲಿ ಕೂಡ ನಮಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಪ್ರೊವಿಷನ್ನ ಕೊಟ್ಟಿದ್ದಾರೆ. ಅಲ್ಲಿ ನೀವು ನೋಡ್ತಿರ್ಬೋದು ಓವರ್ ಹೆಡ್ 1500 ಲೀಟರ್ ವಾಟರ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿಂದ ಮುಂದೆ ಬರ್ತಿದ್ದಂಗೆ ಅಲ್ಲಿ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನ ಸೇಫ್ಟಿ ಪರ್ಪಸ್ಗೆ ಟಫನ್ ಗ್ಲಾಸ್ ಯೂಸ್ ಮಾಡಿ SS ರೇಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದರೂ ಈ ಮನೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸಪ್ ಮಾಡಿ. ಆ್ಯಂಡ್ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಮನೆ ಕನ್ಸ್ಟ್ರಕ್ಷನ್, ಸೈಟ್ ಸೇಲ್ಸ್ ಆರ್ ಸೈಟ್ ಪರ್ಚೇಸ್ ಮಾಡಬೇಕಿದ್ರೂ ಕೂಡ ಇದೇ ನಂಬರ್ಗೆ ಕಾಲ್ ಮಾಡಿ. ಆ್ಯಂಡ್ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ಓನ್ಲಿ ಫಾರ್ 1649 per square feet ಸ್ಟಾರ್ಟ್ ಆಗ್ತಿದೆ. ಥ್ಯಾಂಕ್ ಯು.